ಹಾಯ್ ಫ್ರೆಂಡ್ಸ್, ಈ ಮೊಬೈಲಲ್ಲಿ ಆಟೋಮ್ಯಾಟಿಕ್ ಕಾಲ್ ರಿಸೀವ್ ಆಗುತ್ತೆ ಫ್ರೆಂಡ್ಸ್. ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಪ್ರಾಬ್ಲಮ್ ಹೇಗೆ ಇದೆ ಅಂತ ಒಂದು ಟೈಮ್ ತೋರಿಸಿ ನೋಡಿ ಫ್ರೆಂಡ್ಸ್. ಈ ಮೊಬೈಲಿಂದ ಆ ಮೊಬೈಲಿಗೆ ಕಾಲ್ ಮಾಡ್ತೀನಿ, ಪ್ರಾಬ್ಲಮ್ ಹೇಗೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಈಗ ಕಾಲ್ ಡಯಲ್ ಮಾಡ್ತೀನಿ ಆ ನಂಬರ್ಗೆ. ಆ ಮೊಬೈಲ್ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಅದು ಹೇಗೆ ರಿಸೀವ್ ಮಾಡ್ತದಂತ ಆಟೋಮೆಟಿಕ್. ಇವಾಗ ಕಾಲ್ ಮಾಡಿ ನೋಡಿ ಫ್ರೆಂಡ್ಸ್, ಕಾಲ್ ಬಂತು ನೋಡಿ ಫ್ರೆಂಡ್ಸ್. ಈಗ ಆಟೋಮೆಟಿಕ್ ಏನಾಗ್ತದೆ, ರಿಸೀವ್ ಆಯ್ತು. ಈ ಥರ ಪ್ರಾಬ್ಲಮ್ ಆಗಿಬಿಟ್ಟದೆ ಫ್ರೆಂಡ್ಸ್. ಈ ಥರ ಪ್ರಾಬ್ಲಮ್ ಆದ್ರೆ ಭಾಳ ಇದಾಯ್ತು ಫ್ರೆಂಡ್ಸ್. ಜೋಬ್ನಲ್ಲಿ ಮೊಬೈಲ್ ಇತ್ತಪ್ಪ ಅಂತಂದರೆ ಕಾಲ್ ಬಂದು ಗೊತ್ತಾಗಲ್ಲ, ಮತ್ತು ಒಂದೊಂದೇಳಿ ಸೆನ್ಸರ್ ಪ್ರಾಬ್ಲಮ್ ಇತ್ತಂದ್ರೆ ಸ್ಕ್ರೀನ್ ಓಪನ್ ಆಗೋಲ್ಲ. ಈ ಥರ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಸೆಟ್ಟಿಂಗ್ನ ಆನ್ ಮಾಡಿಬಿಡೋದು. ಇದನ್ನು ಹೇಗೆ ಆಫ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಸಿಂಪಲ್ ಇದೆ. ಫಸ್ಟ್ ಕಾಲ್ ಡೈಲರ್ ಓಪನ್ ಮಾಡಿ ಫ್ರೆಂಡ್ಸ್. ಓಪನ್ ಮಾಡಿದ ನಂತರ ಮೇಲ್ಗಡೆ ಸೆಟ್ಟಿಂಗ್ ಲೋಗೋ ಕಾಣುತ್ತಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಸ್ವಲ್ಪ ಸ್ಕ್ರೋಲ್ ಮಾಡಿದ ನಂತರ ಕೆಳಗಡೆ ಆಟೋ ಆನ್ಸರ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಆಟೋ ಕಾಲ್ ಆನ್ಸರ್ದಲ್ಲಿ ಬ್ಲೂ ಕಲರ್ ಆನ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಆಫ್ ಮಾಡಿ. ಆ ಸೆಟ್ಟಿಂಗ್ ಏನಾದ್ರು ಆನ್ ಇತ್ತಪ್ಪ ಅಂದ್ರೆ ಫೋನ್ ಆಟೋಮೆಟಿಕ್. ಈಗ ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿದೆಯಲ್ಲ, ಒಂದು ಟೈಮ್ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಕಾಲ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ಚಾನಲ್ ಬೆಳೀತದೆ ಫ್ರೆಂಡ್ಸ್. ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಫ್ರೆಂಡ್ಸ್. ಆ ಸೆಟ್ಟಿಂಗ್ ಆನ್ ಆದ ಕಾರಣದಿಂದ ಆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿ.